ಹಾಯ್, ವೆಲ್ಕಮ್ ಟು ಗೋವಾ. ಓಕೆ ಹಂಗೆ ಏನಂದ್ರೆ ಅದೇ. ಹೌದಾ ಹೌದು ಹೌದಾ ಹೌದು ಯಾಕೆ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ವರ್ಷಗಳ ಪ್ಲ್ಯಾನ್ ಇದ್ದು ಗೋವಾಗೆ ಹೋಗೋ ಪ್ಲ್ಯಾನು. ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದೀವಿ ನಾವೀಗ. ಬಂದಿದ್ದೀನಿ ಇವಾಗ ತಾನೇ, ಇನ್ನೂ ಚೆಕ್ ಇನ್ ಮಾಡಬೇಕು. ಹಾಂ, ನೋಡಿ ನಮ್ಮ ಲಗೇಜ್ ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. ಇಷ್ಟು ಜನ ಹೋಗ್ತಾ ಇದ್ದೀವಿ, ಎಲ್ಲರೂ ಜೋಶಲ್ಲಿದ್ದಾರೆ. ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಫ್ಲೈಟ್ ಬೇರೆ 1 hour ಡಿಲೇ ಆಗೋಯ್ತು ನಮ್ಮದು. ಸೊ ಬೇಜಾರಾಗೋಯ್ತು ಎಲ್ರಿಗೂ. ವೆಯ್ಟ್ ಮಾಡ್ತಾ ಇದ್ದೀವಿ. ಚೆಕ್-ಇನ್ ಎಲ್ಲ ಆಯಿತು, ಎಲ್ಲರೂ ರೆಡಿಯಾಗಿದ್ದಾರೆ. ಸ್ವಲ್ಪ ಜನಕ್ಕೆ ಜೋಶ್ ಹೈ ಇದೆ, ಸ್ವಲ್ಪ ಜನಕ್ಕೆ ಜೋಶ್ ಲೋ ಇದೆ. ಇಂಥವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್, ಗೋವಾ ಈಸ್ ಆನ್. ಹೇಳ, ಗೋವಾ ಈಸ್ ಆನ್. ಗೋವಾ is on. Yay. ಗೋವಾ is on. ಗೋವಾಗೆ ಹೋಗ್ತೀವಿ. ಗೋವಾಗೆ ಬಂದಿದ್ದೀವಿ. ಬ್ಯಾಗೇಜ್ ತಗೋಬೇಕು. ವೇಟಿಂಗ್ ಫಾರ್ ಬ್ಯಾಗ್. ಏರ್ಪೋರ್ಟಿಂದ ಆಚೆ ಬರ್ತಿದ್ದಂಗೆ ಫುಲ್ಲು ಶೆಕೆ, ಧಗೆ ಹೊಡಿತಾ ಇದೆ ಬರೋಂಗೆ. ಇಲ್ಲಿಂದ ಇವಾಗ ಹೋಟೆಲ್ ಚೆಕ್-ಇನ್ ಮಾಡಿ ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಸೈಟ್ ಸೀಯಿಂಗ್ಗೆ ಹೋಗ್ತಾ ಇದ್ದೀವಿ. ಇದು ಇನ್ನೊಂದೆರಡು ಬ್ರಿಡ್ಜ್ ಆಗ್ತದೆ ಏರ್ಪೋರ್ಟ್ಗೆ. ಕೋಕೋ ಬೀಚಿಗೆ ಬಂದಿದ್ದೀವಿ. ಇಲ್ಲಿ 1 hour ಬೋಟ್ ರೈಡ್ ಇರುತ್ತಂತೆ. ಇಲ್ಲಿ ಫೋರ್ಟು ಮತ್ತು ಚರ್ಚ್ದು ಮತ್ತು ಏನೇನೋ ಪ್ಲೇಸಸ್, ಡಾಲ್ಫಿನ್ದು ಮತ್ತು ಲೈಟ್ ಹೌಸು, ಇದೆಲ್ಲ ಜಾಗ ತೋರಿಸ್ತಾರೆ. ಪರ್ ಹೆಡ್ ಬಂದುಬಿಟ್ಟು 350 rupees ಆಗುತ್ತೆ. ಸೊ ಬನ್ನಿ ಏನೇನು ತೋರಿಸ್ತಾರೆ ಅಂತ ನೋಡೋಣ. ಇದೆಲ್ಲ ತೋರಿಸಿ. ಎಲ್ಲ ಗೋಲ್ಡನ್ ಈಗಲೇ ಕಣ. ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಬಂಗ್ಲಾ ಅಂತೆ. ಹಿಂದಿ ಮೂವಿ ಶೂಟಿಂಗ್ ಇಲ್ಲೇ ಆಗಿದೆ ಅಂತ. ಮತ್ತು ಅಲ್ಲಿ ಸೆಂಟ್ ಲಾರೆನ್ಸ್ ಚರ್ಚ್ ಇದೆ, ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಅದು ಚರ್ಚು. ಏನಂದ್ರೆ ಅದೇ. ಹೌದಾ ಹೌದು ಹೌದಾ ಹೌದು ಯಾಕೆ? ಓಕೆ, ಬಾಯ್ ಬಾಯ್. ಇದು ಆ್ಯಕ್ಚುಲಿ ಸೆಂಟ್ರಲ್ ಜೈಲ್ ಇದ್ದಿದ್ದು, ಇವಾಗ ಮ್ಯೂಸಿಯಂ ಮಾಡಿದ್ದಾರೆ. ಆಮೇಲೆ ಅದು ಫೋರ್ಟ್, ಅಗುಡ ಫೋರ್ಟ್ ಅಂತೆ, ಅದು ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇರೋದು ಈ ಕಡೆಗೆ. ಆಮೇಲೆ ಅದು ಲೈಟ್ ಹೌಸ್ ಆ ಕಡೆ ಇರೋದು ಮೇಲೆ, ನೋಡ್ಕೊಳ್ಳಿ. ಸೆಂಟ್ರಲ್ ಜೈಲ್ ಇದ್ದಿದ್ದು ಇವಾಗ ಮ್ಯೂಸಿಯಂ ಮಾಡಿದ್ದಾರೆ. ಬರುತ್ತೆ ಅಷ್ಟೇ. ಒಂದ್ಸತಿ ಆಚೆ ಬಂದೋಟಾಗ ಎರಡು ಕರಿಮಣಿ ಮಾಲೀಕರ ಕರಿಮಣಿ ಮಾಲೀಕರ ಕರಿಮಣಿ ಮಾಲೀಕರ ಸಾಯಿಷಾ. ತ್ರಿಶಾಲೆ
ಕಾಯಿನ್ಸ್ ಬರೋದೇನಂತ ಗ್ರೇಟ್ ಅಂತ ಅನಿಸ್ಲಿಲ್ಲ. ಅದ್ರ ಪಾಡಿಗೆ ಬರ್ತಾಯಿತ್ತು ಹೋಗ್ತಾಯಿತ್ತು. ಮತ್ತು ಅವರು ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅದು. ಬಟ್ 350 ವರ್ತ್ ಅಂತ ಅನಿಸ್ಲಿಲ್ಲ. ಮತ್ತು ಫೋರ್ಟ್ ಆಗಲಿ ಅದಾಗಲಿ ಹತ್ರದಕ್ಕೆ ನಾವು ಹೋಗೋಕ್ಕೂ ಆಗಲಿಲ್ಲ. ಜಸ್ಟ್ ಅವರು ಅಲ್ಲೇ ಕರ್ಕೊಂಡೋಗಿ ಇದು ಅದು ಅಂತ ತೋರಿಸ್ತಾಯಿದ್ರು, ಬಿಟ್ಟರೆ ಇನ್ನೇನು ಇಲ್ಲ. 350 ಅಷ್ಟೊಂದು ವರ್ತ ಅಂತ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೋಡ್ಕೊಂಡು ಹೋಗೋರು ಇಷ್ಟ ಆದರೆ ಹೋಗ್ಬೋದು. ಇವಾಗ ನಾವು ಬಂದಿದ್ದೀವಿ ದ ಗ್ರೇಟ್ ಬಾಗಾ ಬೀಚಿಗೆ ಬಂದಿದ್ದೀವಿ. ಎಲ್ಲ ಡೈವ್ ಮಾಡೋಕ್ಕೆ ರೆಡಿ, ಸ್ಪೋರ್ಟ್ಸ್ ಎಲ್ಲ ಆಟಾಡ್ತಾಯಿದ್ದಾರೆ, ವಾಟರ್ ಗೇಮ್ ಎಲ್ಲ ಆಡ್ತಾಯಿದ್ದಾರೆ. ದ ಮೋಸ್ಟ್ ಹ್ಯಾಪ್ನಿಂಗ್ ಬೀಚ್ ಅಂತ ಹೇಳ್ಬೋದು ಗೋವಾದಲ್ಲಿ, ಬಾಗಾ ಬೀಚು. ಎಲ್ಲ ಮಾವಿನಕಾಯಿ ತಿಂದ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಡೈವ್ ಮಾಡೋಕ್ಕೆ ಬೀಚ್ ಒಳಗೆ. ನಮ್ಮ ಹೆಂಗಸ್ರು ಬಾಳ ಇಷ್ಟೇನೆ, ಎಲ್ಲರದು ಇಟ್ಕೊಳ್ಳೋದೇ ನೋಡ್ಕೊಳ್ಳೋದೇ ಆಯಿತು. ಅವ್ರು ಮಾತ್ರ ಏನು ನೋಡ್ಕೊಳ್ಳಲ್ಲ ನಮ್ಮನ್ನ. ನೋಡಿ